ಹಾಯ್ ಹಲೋ ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಸರ್ಕಾರಿ ಪರವಾನಗಿ ಭೂಮಾಪಕರು ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದ್ದಾರೆ. ಬುಧವಾರ ಪ್ರವಾಸಿ ಮಂದಿರದಲ್ಲಿ ಅಖಿಲ ಕರ್ನಾಟಕ ಭೂಮಾಪನ ಸಂಘದ ಜಿಲ್ಲಾ ಅಧ್ಯಕ್ಷ ಮಹಾಲಿಂಗಪ್ಪ ಅವರ ನೇತೃತ್ವದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 23 ವರ್ಷಗಳಿಂದ ಸರ್ಕಾರದ ಕೆಲಸವನ್ನು ಜೀತದಾಳುಗಳಂತೆ ಮಾಡುತ್ತಿದ್ದರೂ ತಮ್ಮನ್ನು ಖಾಯಂಗೊಳಿಸದಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಇದು 2002ರಿಂದನೂ ನಮ್ಮ ಪರವಾನಗಿ ಭೂಮಾಪಕರ ರಾಜ್ಯಾದ್ಯಂತ ನಡೆದಿದೆ. ಅದು ಹಂತ ಹಂತವಾಗಿ ನಡ್ಕೊಂತ ಬಂದಿರತಕ್ಕಂಥದ್ದನ್ನು ಅದನ್ನು ಸವಿರವಾಗಿ ಹೇಳ್ಕೊಂತ ಹೋದರೆ ತಿರುಗಳೇ ಸಾಕಾಗಲ್ಲ. ಬಟ್ ಇವತ್ತಿನ ಹಂತದಲ್ಲಿ ಬಂದು ನಮ್ಮ ಹೋರಾಟ ಸ್ಥಿತಿಗತಿ ಏನಿದೆ, ನಮ್ಮ ಜೀವನದ ರೂಪಣೆ ಏನಿದೆ, ಈಗ ಮಕ್ಕಳ ಮರಿ ಸಮಸ್ಯೆ ಏನಿದೆ, ಇವತ್ತೊಬ್ಬ ಪರವಾನಗಿ ಲಾಸ್ಟಲ್ಲಿ ಇರ್ತಕ್ಕಂಥ ಪರವಾನಗಿ ಭೂಮಾಪಕರ ಸಮಸ್ಯೆ ಏನಿದೆ, ಅಲ್ಲೇನಿಂದ ಒಬ್ಬರು ಚೆನ್ನಾಗಿರ್ಬೋದು, ಒಬ್ರು ಕೆಳಗಿರ್ಬೋದು ಅಂತಕ್ಕಂಥ ಹಿತದೃಷ್ಟಿಯಿಂದ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ನಾವು ಪ್ರತಿ ಹೋರಾಟ ಮಾಡ್ಕೊಂತ ಬಂದಿದ್ವಿ. ಹೋರಾಟ ಮಾಡ್ಕೊಂತ ಬಂದಾಗ ಲಾಸ್ಟ್ ಟೈಮ್ 2023ರಲ್ಲಿ ಸಹ ಹೋರಾಟ ಮಾಡಿದ್ವಿ. ಆಗ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಸರ್ಕಾರದವರು ಪ್ರತಿ ಹಂತದಲ್ಲಿ ನಮಗೆ ರೆವೆನ್ಯೂ ಮಿನಿಸ್ಟರ್ ಇರ್ಬೋದು, ಮತ್ತು CM ಇರ್ಬೋದು, ಮತ್ತು ಯಾರೇ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯಕ್ಕೆ ವ್ಯಕ್ತಿ ಇರ್ಬೋದು, ನಮಗೆ ಬೆಂಗಾವಲಾಗಿ ನಿಂತ್ಕೊಂಡು ನಿಮಗೆ ಸಹಕಾರ ಮಾಡ್ತೀವಿ ಅಂತಕ್ಕಂಥ ಭಾವನೆಯನ್ನು ತೋರಿಸ್ಬಿಟ್ಟು ವ್ಯಕ್ತಪಡಿಸಿದ್ದಾರೆ. ಆದರೆ ಪ್ರತಿ ಹಂತದಲ್ಲಿ ನಾನು ಒಂದು ಹೇಳ್ಕೊಂತ ಹೋಗ್ತೀನಿ. ಮೊನ್ನೆ ಸರ್ವೆ ಡೇ ಆಯಿತು ಹೋದ ವರ್ಷ 2025ರಲ್ಲಿ. ಈ ಸಂಘದ ಮನವಿಯನ್ನು ಸಲ್ಲಿಸಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ನನಗೆ ಆಶ್ವಾಸನೆ ಕೊಟ್ಟಿದ್ದರು. ಅದರಡಿಯಲ್ಲಿ ಭೂಮಿ ಒಂದ್ಸತಿ ವಿಶೇಷ ನೇಮಕಾತಿಯನ್ನು ಇವರು ರೆಡಿ ಮಾಡಲಿಕ್ಕೆ ಮಾನ್ಯ ಕಾರ್ಯದರ್ಶಿಗೆ ಲೆಟರ್ ಬರೆದಿರ್ತಕ್ಕಂಥ ವಿಚಾರನ ನಾನು ಪತ್ರಿಕಾ ಮಾಧ್ಯಮ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ 2010ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಮ್ಮ ಪರವಾನಗಿ ಭೂಮಾಪಕರ ದೃಢ ಸ್ಥಳಕ್ಕೆ ಬಂದು ಹೊನ್ನಪ್ಪ ಪಾರ್ಕ್ನಲ್ಲಿ ಸುಮಾರು 3 ಗಂಟೆಗಳ ಕಾಲ ಬಂದು ಧೋರಣೆಯನ್ನು ಮಾಡಿರ್ತಕ್ಕಂಥ ಫೋಟೋ ಸಹ ನಾನು ಧರಣಿಯಲ್ಲಿ ಕೂತ್ಕೊಂಡು ಫೋಟೋ ಅರಬತ್ತಲೇ ಫೋಟೋ ಮಾಡಬೇಕಾದ್ರೆ ಬಂದು ನಮಗೆ ಕಳಿಸ್ತಕ್ಕಂಥ ಪತ್ರಿಕೆ ತಿಳಿದುಪಡಿಸುತ್ತೇನೆ. 2 ಸತಿನೂ ಬಂದು ಅವರು ನಮ್ಮ ಪರವಾಗಿ ಹೋರಾಟ ಮಾಡಿ ಈಗ ಆಲ್ರೆಡಿ ನಮ್ಮ CM ಇದ್ದಾರೆ. ಹಾಗಾಗಿ ಅವ್ರು ಮನೆ ಒಲಿಸ್ಬಿಟ್ಟು ಅವ್ರಿಗೆ ನಮ್ಗೊಂದು ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಪತ್ರಿಕೆಯಿಂದ ಅವರಿಗೆ ನೀವೆಲ್ಲ ಮೊದಲು ಈ ಥರ ಆಶ್ವಾಸನೆ ಕೊಟ್ಟಿದ್ರಿ, ಹೀಗಾಗಿ ಇವ್ರನ್ನ ನೆನಗುದಿಗೆ ಬಿಟ್ಟಿದ್ದೀರಾ, ಇವರು ನಿಮ್ಮ ಮಕ್ಕಳನ್ನ ತಿಳ್ಕೊಂಡ್ಬಿಟ್ಟು ಅವ್ರಿಗೊಂದು ಅನುಕೂಲ ಮಾಡಿಕೊಡ್ರಿ ಅಂತ ಕೇಳ್ತಕ್ಕಂಥದ್ದು ನಿಮ್ಮಿಂದ ಆಗಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಮತ್ತು ಮಾನ್ಯ ಅಡ್ವೊಕೇಟ್ ಜನರಲ್ ಸಹ ಇದಕ್ಕೆ ಲೀಗಲ್ ಒಪಿನಿಯನ್ ಇವರು ಒಂದ್ಸತಿ ವಿಶೇಷ ಮಾಡಿಕೊಳ್ಬೇಕು. 2ನೇ ದರ್ಜೆ ಭೂಮಾಪಕರ ಹುದ್ದೆಯಲ್ಲಿ ವಿಲೀನಗೊಳಿಸಬೇಕು, ಯಾವುದೇ ಕಾನೂನು ತೊಡಕು ಬರುವುದಿಲ್ಲ ಎನ್ನುವ ಕಾನೂನು ಸಲಹೆ ಸಹ ನೀಡಿರ್ತಕ್ಕಂಥ 2013ರಲ್ಲಿ ಕೊಟ್ಟಿದೆ. ಅದನ್ನು ಸಹ ನಿಮಗೆ ಸಲ್ಲಿಸಿಕೊಡ್ತೀನಿ. ಮತ್ತು ಭೂದಾಸ 88 ಮಟ್ಟದಲ್ಲಿ ಪರವಾನಗಿ ಭೂಮಾಪಕರ 1 ಬಾರಿ ವಿಶೇಷ ನೇಮಕಾತಿ ಮಾಡಲು ನಡೆದ ನಡವಳಿಕೆ ಪ್ರತಿ ಸಹ ಇದೆ. ಪತ್ರ 11 ಪೇಜ್ ಇದೆ, ಅವರು ಕೂಡ ಕೊಡ್ತೀನಿ. ಭೂಮಾಪನ ಇಲಾಖೆಯ ವೃತ್ತ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡಿ ಪರವಾನಗಿ ಭೂಮಾಪಕರನ್ನು 1 ಬಾರಿ ವಿಶೇಷ ನೇಮಕಾತಿಯಲ್ಲಿ ಸರ್ಕಾರ ಭೂಮಾಪಕರನ್ನು ವಿಲೀನಗೊಳಿಸುವ ಬಗ್ಗೆ ದಿನಾಂಕ 5/3/2015ರಲ್ಲಿ ನಡೆದ ಸರ್ಕಾರದ ನ್ಯಾಯಮೂಲನೆ ಪತ್ರ ಸಹ ಇದೆ. ದಿನಾಂಕ 2007/11 ಪ್ರಚಲಿತ ನಿಯಮಗಳನ್ನು ತಿದ್ದುಪಡಿ ಮಾಡಿ ಪರವಾನಗಿ ಭೂಮಾಪಕರನ್ನು 1 ಬಾರಿ ವಿಶೇಷ ನೇಮಕಾತಿ ಮಾಡಲು ಪ್ರಸ್ತಾವನೆಯ ತಿದ್ದುಪಡಿ ತಂದು ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಲು ಸಲ್ಲಿಸಿದ್ದು ಸೂಚಿಸಿದ ಟಿಪ್ಪಣಿ ಸಹ ಇದೆ. ದಿನಾಂಕ 9/6/2023 ಪರವಾನಗಿ ಭೂಮಾಪಕರನ್ನು ಸರ್ಕಾರಿ ಭೂಮಾಪಕರ ಹುದ್ದೆಯಲ್ಲಿ ವಿಲೀನಗೊಳಿಸುವಂತೆ ರಾಜ್ಯದ ಉಚ್ಚ ನ್ಯಾಯಾಲಯದ ಆದೇಶದ ಕಾಪಿ ಸಹ ಇದೆ. ಅದೆಲ್ಲ ನಮ್ಮ ಫಾರಮೇ ಕೊಟ್ಟಿದೆ. ಮಾನ್ಯ ಭೂಮಾಪನ ಇಲಾಖೆಯಲ್ಲಿ ಪರವಾನಗಿ ಭೂಮಾಪಕರ ನೇಮಕಾತಿ ರೀತಿಯಲ್ಲಿ ನೇಮಕಾತಿ ಹೊಂದಿದ್ದ ನಕಲು ತಯಾರಕರನ್ನು ಕಾಪಿಸ್ಟ್ ಅಂತ ತಗೊಂಡಿದ್ರು. ಅವರು ಒಂದ್ಸತಿ ಕಾಪಿಸ್ಟ್ ಅಂತೇಳಿ ಈ ಥರ ನಮ್ಮ ಕೆಲಸ ಹೆಚ್ಚುವರಿ ಕೆಲಸ ಕೊಟ್ಟರು, ಎಲ್ಲ ಮಾಡಿದ್ರು. ಸರ್ಕಾರಿ ಭೂಮಾಪಕರು ಏನು ಮಾಡ್ತಾರೋ, ನಾವು ಲೆವಿನಿ ಮಾಡಿದ ತಕ್ಷಣ ನೆಕ್ಸ್ಟ್ ಜಂಟಿ ಮಾಡಿ ಕೋಡಿ ಮಾಡ್ತಿದ್ರು. ಅದನ್ನೆಲ್ಲ ಅವರೇ ಮಾಡೋದು ಸರ್ಕಾರದವರು. ಕೋಡಿ, ಅದ್ವಸ್ತು, ಅಲಿನೇಷನ್ನು, TMG ಅಂತ ಎಲ್ಲ ಮಾಡಿದ್ರು. ಮತ್ತು ಅದು ಫೀಲ್ಡ್ ವರ್ಕ್ ಅಲ್ಲದೆ ಕಚೇರಿಯಲ್ಲಿ ಆಕಾರ್ ಡಾಟಾ ಎಂಟ್ರಿ, ಸ್ವಾಮಿತ್ವ, ಸ್ವಾವಲಂಬಿ ಎಲ್ಲರೂ 94C 94CC ಇದು ಈ ವಿಚಾರವಾಗಿ ಎಲ್ಲ ಮಾಡಲಿಕ್ಕೆ ನಮ್ಗೆ ಯಾವುದೇ ಬೇಜಾರಿಲ್ಲ. ಎಲ್ಲ ಅವ್ರು ಯಾವುದೇ ಕೆಲಸ ಕೊಟ್ಟರು ಸಕ್ಸಸ್ ಮಾಡಿದ್ದೀವಿ. ಅದ್ರ ಬಗ್ಗೆ 2 ಮಾತೇ ಇಲ್ಲ. ಆದರೆ ನಮಗೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ವ್ಯತಿರಿಕ್ತವಾಗಿ ಸಂಭಾವನೆ ಕಡ್ಡಾಯವನ್ನು ಕೊಟ್ಟಿವಿ. ಇದೇ ನಮ್ಮ ಉಗ್ರ ಹೋರಾಟ. ಕೇಳೋ ರೀತಿ ಅಂದರೆ ಎಲ್ಲ ರೀತಿ ಕೇಳಿದ್ರು ಸರ್. ಒಂದು ಕೆಲಸ ನಮ್ಮನ್ನು ಆದೇಶ ಹಾಕ್ತಾರೆ, ಕೆಲಸ ಮಾಡ್ರಿ ಅಂತ. ನಮ್ಮನ್ನು ಯಾರನ್ನು ಕೇಳಲ್ಲ, ಅದು ತಪ್ಪಲ್ಲ. ಅವ್ರ ಅಧಿಕಾರ ಇದೆ, ಹಾಕಲಿ. ಎಲ್ಲ ಕೆಲಸ ಮಾಡಿದ್ದೀವಿ. ಸರ್ಕಾರಿ ಇಲಾಖೆಗೆ ಏನೇನೋ ಸರ್ಕಾರಿ ನೌಕರಿಗೆ ಏನೋ ಫಾಲೋ ಅಪ್ ಮಾಡ್ತಾರೋ ಎಲ್ಲ ಮಾಡ್ತಾರೆ. ಒಂದು ಸಮಸ್ಯೆ ಏನಂದರೆ, ನಾನು ಸರ್ವೇಯರ್, ನನ್ನ ಕೆಲಸ ಏನಪ್ಪ ಅಂದರೆ ಸರ್ವೇಯರ್ ಅಂತ ಗರ್ವವಾಗಿ ಹೇಳ್ಕೊಂತೀನಿ. ಸಂಬಳ ಎಷ್ಟಂದರೆ ಸಂಬಳ ಗೊತ್ತಿಲ್ಲ. ಯಾರು ನೀನು ಡೈಲಿ ವೇಜಸ್ ಏನಪ್ಪ, ಡೈಲಿ ವೇಜಸ್ ಅಲ್ಲ. ಹೊರಗುತ್ತಿಗೆ ನೌಕರನ ಅಲ್ಲ, ಕಮಿಷನ್ ಏಜೆಂಟಾ ಅಲ್ಲ. ನಾವು ಯಾವ ರೀತಿ ನೌಕರ ಅನ್ನೋದೇ ನನಗೆ ಅರ್ಥ. ಆರ್ಥಿಕ ಭದ್ರತೆ ಇಲ್ಲ. ಒಂದು ಅದು ಪೇಮೆಂಟ್ ಸಿಸ್ಟಮು. ನಾವು ಈ ತಿಂಗಳು ಅರ್ಜಿ ಕಟ್ಟಿದ್ರೆ ಮುಂದಿನ ತಿಂಗಳು ನಾವು ಮಾಡ್ತೀವಿ, ಅಪ್ರೂವ್ ತದನಂತರ ಮಾಡ್ತಾರೆ. ಮುಂದಿನ ತಿಂಗಳು ಅಮೌಂಟ್ ಬೀಳೋದು 4ನೇ ತಿಂಗಳು ಬೀಳ್ತಾರೆ. ಆ ದುಡ್ಡು ಬರೋಷ್ಟೊತ್ತಿಗೆ ನಾವು ಮತ್ತು ಬರ್ತೀವಿ. ಅದ ಮತ್ತೆ ಪರವಾನಗಿ ಭೂಮಾಪಕ ನಂದು ಯಾವುದೋ ಜಿಲ್ಲೆ
ಅಚಾನಕ್ಕಾಗಿ ಈ ತಾಲೂಕಿಗೆ ಬಂದಿದ್ವಿ. ಒಂದು ಹೊರಗುತ್ತಿಗೆ ನೌಕರ ಅಥವಾ ಪಾರ್ಟ್ ಟೈಮ್ ಜಾಬ್ ಇರ್ತಕ್ಕಂಥದ್ದು ಇಲ್ಲಿ ಬಂದು ನಾನು ಮನೆ ಮಾಡ್ಕೊಂಡು ಜೀವನ ಮಾಡೋದು ಕಷ್ಟ ಇರ್ತದೆ. ಸರ್ಕಾರಿ ಭೂಮಾಪಕರಿಗೆ ನಿಯೋಜನೆ ಮಾಡ್ದಂಗೆ ನನಗೆಲ್ಲ ಯಲಬುರ್ಗಿಗೆ ರಾಯಚೂರಿಗೆ ಟ್ರಾನ್ಸ್ಫರ್ಗೆ ನಿಯೋಜನೆ ಮಾಡ್ತೀನಿ. ನಾನು ಹೆಂಗೆ ಸಾಧ್ಯ? ಇಲ್ಲಿ ಮಾಡಿ ಮೇಂಟೈನ್ ಮಾಡ್ಬೇಕಾ, ಬೇರೆ ಕಡೆ ಹೋಗಿ ಮೇಂಟೈನ್ ಮಾಡ್ಬೇಕಾ? ಭಾಳ ಕಷ್ಟ ಇದೆ. ಎಲ್ಲ ಕೇಳಿಕೆ ಇಲಾಖೆ ಟಾರ್ಚರ್ ಜಾಸ್ತಿ ಇದೆ. ಮೇನ್ ಹೇಳ್ಬೇಕಪ್ಪ ಅಂದರೆ ನಮಗೆ ಅಟ್ಲೀಸ್ಟ್ ಎಲ್ಲಾದರೂ ಒಂದು ಸೆಕ್ಯೂರಿಟಿ ಗಾರ್ಡ್ ಹೋದರೆ ಅತಂದೇ ಆದ ಸೌಲಭ್ಯ ಅತಂದು ಇಷ್ಟೇ ಸಂಬಳ ಬರ್ತದೆ. ನಮಗೇನು ₹1 ಸಂಬಳ ಫಿಕ್ಸ್ ಇಲ್ಲ, ₹1 PF ಇಲ್ಲ, ಒಂದು ಆರೋಗ್ಯ ವಿಮೆ ಇಲ್ಲ, ಎಂಥದ್ದು ಇಲ್ಲ. ಹಿಂಗೆ ಕಳೀತಾ ಬರ್ತಾ ಇದ್ದೀವಿ. ಏನು ನಾವು ರೈತರ ಸೇವೆ ಮಾಡೋಕ್ಕೆ ಕೊಟ್ಟಿದ್ದಾರೆ, ರೈತರ ಸೇವೆ ಮಾಡ್ತಾ ಇದ್ದೀವಿ. ಅನೇಕ ನಿರುದ್ಯೋಗಿ ಇದ್ದಾರೆ. ನಾವು ಒಂದು ರೀತಿ ಉದ್ಯೋಗ ಕಲ್ಪಿಸಿಕೊಟ್ಟ ಅಂತ ಮಾಡ್ತಾನೆ ಇದ್ದೀವಿ. 23 ವರ್ಷ ಮಾಡಿಬಿಟ್ಟು ಸಪೋಸ್ ನಮ್ಮ ಅಧ್ಯಕ್ಷರೆಲ್ಲ 25 ವರ್ಷ ವಯಸ್ಸಿದ್ದಾಗ ಬಂದರು, ಈಗ 50 ದಾಟಿದೆ. ಮುಂದೆ ಹೋಯ್ತು, ನಮ್ಮ ವ್ಯವಸ್ಥೆ ಮಾತ್ರ ಬದಲಾಗಲಿಲ್ಲ. ಎಲ್ಲ ರೀತಿ ಹೋರಾಟ ಮಾಡಿದ್ದೀವಿ. ಕಾನೂನು ನ್ಯಾಯಾಲಯದಲ್ಲಿ ನಮಗೆ ಎಲ್ಲ ಮುನ್ನಡೆ ಸಾಧಿಸಿದೆ. ನಮ್ಮ ಇಲಾಖೆಯ ಕೆಲ ಪಟ್ಟಬದ್ಧ ಇತಿಹಾಸ ಸಿಕ್ತಿದ್ರು ನಮ್ಮನ್ನು ಹಿಂದೆ ತುಳಿದು ನಾವು ಈಗ ಸುಧಾರಿಸಲಾರದಷ್ಟು ಆಗ್ಬಿಟ್ಟಿವಿ. ಅದಕ್ಕಾಗಿಯೇ ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಅವರು ಈಗ ಅವರು ಎಷ್ಟೋ ತೊಗೊಂತಾರೆ ಬಿಡಿ ಸಂಬಳ, ನಮಗೆ ಕೊಡ್ತಕ್ಕಂಥದ್ದು ನಾವು ಅವರಷ್ಟೇ ಕೆಲಸ ಮಾಡ್ತೀವಿ. ಈಗ ನನ್ನ ಪರವಾಗಿ ಭೂಮಾಪಕ ನನಗೆ ಎಷ್ಟು ಕೆಲಸ ಮಾಡ್ತಾನೆ ಅಷ್ಟು ದುಡ್ಡು ಕೊಡ್ತೀನಲ್ಲಪ್ಪ ಅಂತ ಹೇಳ್ತಾರೆ. ಬಟ್ ಆ ವಿಚಾರವಾಗಿ ನಾನು 10 ಫೈಲ್ ಮಾಡ್ಕೊಂಡು ನಾನು ಇನ್ನೊಂದು ಕೆಲಸ ಮಾಡ್ಕೊತೀನಿ ಅಂದರೆ ಹೇಳೋದು ಸರ್ಕಾರಿ ಭೂಮಾಪಕ ಎಷ್ಟು ಕೊಡ್ತಾನೋ 23ನೇ ತಾರೀಕು ಇಷ್ಟು ನೀವು ಟಾರ್ಗೆಟ್ ಕೊಡಬೇಕು. ಕಂಡೀಷನ್ಸ್ ಇಲಾಖೆ ಕಂಡೀಷನ್ಸ್ ಎಲ್ಲ ಅಪ್ಲೈ ಇದ್ದಾವೆ, ಇಲಾಖೆ ಎಲ್ಲ ಇದ್ದಾವೆ, ಅವ್ರಿಗೆ ಎಲ್ಲ ಇದೆ. ನಮಗೆ ಮುಂಚೆ ಏನಿತ್ತು, ನಾವು ಹೊರಗಿನವರು, ನಾವು ಹೊರಗಡೆಲ್ಲ ಮುಂಚೆ ಲೈಸೆನ್ಸ್ ಕೊಟ್ಟ ತಕ್ಷಣ ಹೊರಗಡೆ ರೈತ ಕಡೆಯಿಂದ ಫೀಸ್ ಕಟ್ಟಿ ಮಾಡ್ತಾಯಿದ್ರು. ಈ ವಿಚಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷ ವಿವರವಾಗಿ ಮಾತಾಡ್ತಾರೆ. ಇದು ನಮ್ಮ ಇಲಾಖೆಯಲ್ಲಿ ಬಹಳಷ್ಟು ನೀವು ಸೇವಾ ಭದ್ರತೆ ಮತ್ತು ಆರ್ಥಿಕ ಭದ್ರತೆ ಇಲ್ಲದೆ ದೀರ್ಘವಾಗಿ 23 ವರ್ಷಗಳ ಕೆಲಸ ಮಾಡಿದ್ದೇ ತಪ್ಪು. ಇದು ಖಂಡಿತವಾಗ್ಲಿ ಸರ್, ಅದೇ ತಪ್ಪು ಮಾಡಿದ್ದೀವಿ ಅನ್ಸ್ಬಿಟ್ಟೈತೆ. ಇಲ್ಲಿ ತನಕ ನಾವು ಈಗ ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಇದು ಬಹಳ ವಿಪರೀತ ಮಟ್ಟಕ್ಕೆ ತಲುಪಿಬಿಟ್ಟಿದೆ. ನಮ್ಮ ರಾಜ್ಯ ಸಂಘ ಎಲ್ಲ ಮುಷ್ಕರ ಕೈಗೊಂಡು, ಅಂದರೆ ನಾವು ಇಲ್ಲಿಂದ ಶುರು ಮಾಡಿದ್ದೀವಿ. ಇಲ್ಲಿಂದ ಶುರು ಮಾಡಿ ನಮ್ಮ ಕೈಲಿ ಆಗಲ್ಲ, ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ನಮ್ಮ ರಾಜ್ಯ ಸಂಘ ತಿಳಿಸಿಬಿಟ್ಟು ರಾಜ್ಯ ಸಂಘ ಶುರು ಮಾಡಿದ್ದಾರೆ. ನಾನು ಶಾಸಕರು ಕೂಡ ಹೇಳ್ತೀನಿ, ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಸಿಯೇಷನ್ ಏನು ಪ್ರೊಫೆಸರ್ ನಂಜುಂಡಸ್ವಾಮಿ ಒಕ್ಕೂಟ ಏನೈತೆಲ್ಲ, ನಾವು ಸಂಪೂರ್ಣ ಅವರ ನಿರಂತರ ಹೋರಾಟಕ್ಕೆ ನಮ್ದು ಬೆಂಬಲ ಇರುತ್ತೆ. ಯಾಕಂದ್ರೆ ಸರ್ವೆ ಸರ್ಕಾರಕ್ಕ ದುಡ್ಡು ಕಟ್ಟಬೇಕು. ಎಲ್ವಿನ್ಯೂ ಹಾಕ್ಬೇಕಂದ್ರೆ 2.5 ಎಕರೆ ತನಕ ಎಷ್ಟು ಹೇಳಿದ್ರಿ ಸರ್? ಆ ಭೂಮಾಪ ಇಲಾಖೆ ಏನ್ ಕಮಿಷನರ್ ಅದರಲ್ಲ, ಇದನ್ನ ಚರ್ಚೆ ಮಾಡೋದು ಗೊತ್ತಿದೆ. ರೈತರ ಮೇಲೆ ಇದು ಹಾಕ್ತಾನೆ. ಆ ಅಮೌಂಟ್ ನಲ್ಲಿ ಎಷ್ಟು ಜನ ದಿನಗೂಲಿ ಸರ್ವೇರ್ ಆದರೆ ಅವ್ರಿಗೆ ಒಂದು ಸಮಾನ ವೇತನ ಕೂಡ ನಾವು ಕೊಡಬೇಕಂತ ಇದನ್ನು ಪ್ರಸ್ತಾಪನ ಕಂದಾಯ ಸಚಿವರಲ್ಲಿ ಯಾಕೆ ವ್ಯಕ್ತಪಡಿಸ್ತಾ ಇಲ್ಲ? ಅಂದ್ರೆ ಇವರು ಹೇಳಿದ ಪ್ರಕಾರ, ಮಾಲಿಂಗಪ್ಪರು ಹೇಳಿದ ಪ್ರಕಾರ ಜೀತದಾಳಾಗೆ ಇವ್ರು ಇರ್ಲಿ, ಕೆಲಸ ಮಾಡಬೇಕು, ಇವ್ರು ಪಟ್ಟ ಆಗ್ಬಾರ್ದು, ಪಟ್ಟ ಆಯ್ತಂದ್ರೆ ನಮಗೆ ಬಗ್ಗಲ್ಲ, ಈ ಒಂದು ಕೆಟ್ಟ ಮನೋಭಾವನೆ ಮೇಲಾಧಿಕಾರಿಗಳು ಇರೋದ್ರಿಂದ ಇವ್ರು ಒಂಥರ ತುಳಿತಕ್ಕೆ ಒಳಗಾಗಿ ಲೆಕ್ಕಕ್ಕ ಮಾಡಿಬಿಟ್ಟದ ಇಲಾಖೆ. ಅದಕ್ಕೆ ದಯವಿಟ್ಟು, ಯಾಕಂದ್ರೆ ಇಚ್ಛಾಶಕ್ತಿ ಇರ್ಬೇಕು, ಸರ್ಕಾರದಲ್ಲಿ ಇಚ್ಛಾಶಕ್ತಿ ಇರ್ಬೇಕು. ಶರ್ಮಾ ಅವರು ದಿನಗೂಲಿ ನೌಕರು ಸುಮಾರು 76-78ರಿಂದ ಲೋಕೋಪಯೋಗಿ, ಇದು ಪಿಡಬ್ಲ್ಯೂಡಿ, ಜೆಡ್ಪಿ, ಅರಣ್ಯ ಇಲಾಖೆ ಎಲ್ಲ ಇಲಾಖೆಯಲ್ಲಿ ದಿನಗೂಲಿ ನೌಕರಿದ್ದು. ನಾನು ಸಹ ದಿನಗೂಲಿ ನೌಕರ ಸಂಘದ ಅಧ್ಯಕ್ಷ ಇದ್ದೆ. ನಾನು ಫಾರೆಸ್ಟ್ ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಬಿಟ್ಟು ಬಂದೆ. ಅವಾಗ ನಿರಂತರ ಹೋರಾಟದಿಂದ ಅವರು ಕಾನೂನು ಹೋರಾಟನ ಮಾಡಿದ್ರು, ಸರ್ಕಾರ ಕೂಡ ಹೋರಾಟ ಮಾಡಿದ್ರು. ಶರ್ಮಾ ಅವರು ಹೋರಾಟ ಇದ್ರಲಿಂದ ಬಂಗಾರಪ್ಪ CM ಇದ್ರು. ಮತ್ತೆ CM ಇದ್ದಾಗ ಅವ್ರನ್ನ ಚರ್ಚೆ ಮಾಡಕ್ ಕರೆದು ಎಷ್ಟು ಜನ ಇದಾರ ಮಾಡಿದಾಗ ನಾನೇ ನೋಡಿನಿ. ನೆಲದ ಆಫೀಸ್ನಲ್ಲಿ ನೆಲದಾಗ ಕೂತ್ಕೊಂಡು ಇವರು ಸರ್ವೆ ಮಾಡ್ಕೊಂಡು ಪುರುಸತ್ತಿಲ್ಲ ಸರ್, ಹಿಂಗೈತೆ ಮಹೇಶಣ್ಣರೇ ಅಂತ ನಾಗರಾಜಪ್ಪ ಸದ್ಯ ಇದು ಮಾಡ್ಬೇಡ್ರಿ ಅನ್ನೋದು. 3 ತಿಂಗಳು ಮಾಡೋ ಕೆಲಸ 3 ದಿನದಾಗ ಮಾಡಿ ತ್ವರಿತವಾಗಿ ಅವೆಲ್ಲ ರೆಕಾರ್ಡ್ ತರಿಸೋದು ಗೊತ್ತೈತಿ. ಬೆರಳಿಕೆ ಎಷ್ಟು ಇರ್ತಕ್ಕಂಥ ಇವ್ರನ್ನ ಹಿಂದೆ ಏನು ಬಂಗಾರಪ್ಪ ಮಾಡಿದ್ರಲ್ಲ ಪರ್ಮನೆಂಟ್, ಆಮೇಲೆ ಎಷ್ಟೋ ಜನ ಅವರು ಏಜ್ ಮೇಲೆ ಅಪಾಯಿಂಟ್ಮೆಂಟ್ ತುಂಬಿಕೊಂಡ್ರು. ಈ ನಮ್ಮ ಕೊತ್ಲಮ್ಮ ಐತಲ್ಲ,
ಅವ್ರ ಏಜಿನ ಮೇಲೆ ಬಂಗಾರಪ್ಪ CM ಇದ್ದಾಗ ಅವರು ಲೆಕ್ಚರಾಗಿ ತಗೊಂಡ್ರು, ಇಂಟರ್ವ್ಯೂಲೇ ಏನಿಲ್ಲ. ಈಗ ಇಷ್ಟು ಜನ ಸೇವೆ ಸಲ್ಲಿಸ್ಯಾರಂದಾಗ ಇದ್ರ ಬಗ್ಗೆ ಮೊನ್ನೆ ಕೂಡ ಅಪಾಯಿಂಟ್ಮೆಂಟ್ ನಾವು ಇಷ್ಟು ಜನ ತುಂಬ್ತೀವಿ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರು, ನಾನು ನಿಮಗೆಲ್ಲ ಹೇಳ್ತೀನಿ, ನಮ್ಮ ಮಾನ್ಯ ಶಾಸಕರಿಗೆ ನಿಮ್ಮ ಈ ಒಂದು ವಿಚಾರವನ್ನು ಹಿಂದೆ ಯಾವ ರೀತಿ ದಿನಗೂಲಿ ನೌಕರರು ತುಂಬಿದ್ರು ಅದೇ ರೀತಿ ಸಹ ನಮಗೆ ಇಷ್ಟು ವರ್ಷ ಆಗಿದೆ, ಇನ್ನು ನಾಳೆ ನಮ್ದು ಹೆಂಗ ಜೀವನ ಬೇಡ. ಈಗೇನು ಕೆಲವರು ನಿವೃತ್ತಿ ಸ್ಟೇಜಿಗೆ ಬಂದಾರ ಅವರಿಗೆ ಒಂದು ಪರ್ಮನೆಂಟ್ ಮಾಡಿ, ಬಹಳಷ್ಟು ಜನ ಏನಿಲ್ಲ, ಅದನ್ನ ಸದನದಲ್ಲಿ ಮಾನ್ಯ ಶಾಸಕರು, ಸಿಂಗಳ ಶಾಸಕರು ನೀವು ಮಾತಾಡ್ಬೇಕಂತ ನೀವು ಮನವಿ ಕೊಡ್ಬೇಕಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೇನೆ ಎಲ್ಲ ಹಡಗಲಿ ಆಗಿರ್ಬೋದು, ದಿನಗೂಲಿ ತುಂಬ್ರಿ, ನೀವು ಫೋಟೋ ಇಟ್ಕೊಂಡು ಅಲ್ಲಿ ಪೂಜೆ ಮಾಡ್ತೀವಿ, ಇಲ್ಲ ನಾವು ವಿಷಯ ಕುಡಿತೀವಿ ಫ್ರೀಡಂ ಪಾರ್ಕ್ ಹತ್ರ ಬಂದು ಅಂತಂದು ನೀವು ಪ್ರತಿಭಟನೆ ಮಾಡಬೇಕು. ಹಾಗೇನೆ ಒಂದು ಮನವಿ ಕೊಡ್ರಿ, ಒಂದು ಕಾಯಂ ಆಗೋ ತನಕ ನೀವು ಕೊಟ್ಟು ಹಿಡ್ಕೊಂಡು ನೀವು ಬಿಡಬಾರ್ದು ಅಂತ ಹೇಳಿ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ನಾನು ಮಾತಾಡಿ. ಸರ್ಕಾರಗಳು ಪ್ರತಿ ಹೋರಾಟಕ್ಕೂ ಭರವಸೆ ನೀಡುತ್ತಾ ಬಂದರೂ ಭೂಮಾಪಕರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿಲ್ಲ ಎಂದು ಆರೋಪಿಸಿದರು. ಇಷ್ಟೊಂದು ವರ್ಷಗಳಿಂದ ಸೇವೆ ಸಲ್ಲಿಸಿದರೂ ಉದ್ಯೋಗ ಭದ್ರತೆ, ಕನಿಷ್ಠ ವೇತನ ಹಾಗೂ ಯಾವುದೇ ಸೌಲಭ್ಯಗಳಿಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದೇವೆ ಎಂದು ಹೇಳಿದರು. ರೈತರ ಭೂಮಾಪನ ಕಾರ್ಯಗಳನ್ನು ಯಾವುದೇ ಗೊಂದಲವಿಲ್ಲದೆ ನಿರಂತರವಾಗಿ ನೆರವೇರಿಸುತ್ತಿದ್ದೇವೆ. ಆದರೂ ಸರ್ಕಾರ ನಮ್ಮನ್ನು ತನ್ನ ಅಧೀನದಲ್ಲಿ ತೆಗೆದುಕೊಳ್ಳದೆ ಮಲತಾಯಿ ಧೋರಣೆ ತೋರಿಸುತ್ತಿದೆ ಎಂದು ಮಹಾಲಿಂಗಪ್ಪ ಆರೋಪಿಸಿದರು. ಈ ವೇಳೆ 2010ರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಹೋರಾಟಕ್ಕೆ ಆಗಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಬೆಂಬಲ ನೀಡಿದ್ದನ್ನು ನೆನಪಿಸಿ ಇದೀಗ ಮುಖ್ಯಮಂತ್ರಿ ಸ್ಥಾನದಲ್ಲಿರುವ ಅವರು ನಮ್ಮನ್ನು ಖಾಯಂಗೊಳಿಸಬೇಕು ಎಂದು ಒತ್ತಾಯಿಸಿದರು. ಭೂಮಾಪಕರಿಗೆ ಖಾಯಂ ನೇಮಕಾತಿ, ಕನಿಷ್ಠ ವೇತನ ಹಾಗೂ ಭದ್ರತಾ ನಿಯಮಗಳನ್ನು ಜಾರಿಗೆ ತರಬೇಕೆಂದು ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ದೇವರಮನೆ ಮಹೇಶ್, ಅಬ್ದುಲ್ ರೆಹಮಾನ್ ಸೇರಿದಂತೆ ಹಲವು ಮುಖಂಡರು ಭೂಮಾಪಕರ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಇನ್ನು ಹಲವು ಭೂಮಾಪಕರು ಮತ್ತು ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿ. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.